ಗುಡ್ ಮಾರ್ನಿಂಗ್. ಇವತ್ತು ನಾನು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಿಮಗೆ ಗೊತ್ತು ನಂದು ಡೈಲಿ ರೊಟೀನ್ ಎಲ್ಲ ಯಾವ ಥರ ಇರುತ್ತೆ ಅಂತ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ದೀರಾ. ಸೊ ಇದು ಸ್ವಲ್ಪ ಆಚೆ ಹೋಗಬೇಕಿತ್ತು. ಸೊ ಬೇಗ ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಹೊರಟ್ವಿ. ನಾನು ಅದಿತಿ ಮಾತ್ರನೇ ಹೊರಟ್ವಿ. ಮತ್ತು ಅವರೆಲ್ಲ ಸ್ವಲ್ಪ ಹಾಸ್ಪಿಟಲ್ ನಾವು ಹೋಗಿದ್ದು ಚಿಕ್ಕಪೇಟೆಗೆ. ಇವತ್ತು ಸ್ವಲ್ಪ ಶಾಪಿಂಗ್ ಇತ್ತು. ಸೊ ಅದಕ್ಕೆ ನಾನು ಅದಕ್ಕೆ ಇಬ್ಬರೇ ಹೋದ್ವಿ ಆಟೋದಲ್ಲಿ. ಸಿಕ್ಕಾಪಟ್ಟೆ ಬಿಸಿಲು. ನಾವು ಹೊರಟು 45 ಆಗಿತ್ತು. ಜ್ಯೂಸ್ ಬಿತ್ತಿ ಸರ್. ಸೊ ಸ್ಯಾಟರ್ಡೇ ಆಗಿತ್ತು ಅಂದ್ಬಿಟ್ಟು ಬೇಗನೆ ಹೋದ್ವಿ. ಯಾಕಂದರೆ ಲೇಟ್ ಆದರೆ ತುಂಬ ಜನ ಆಗಿಬಿಡ್ತಾರೆ ವೀಕೆಂಡ್. ನಾವು ಚಿಕ್ಕಪೇಟೆಯಲ್ಲಿ ಹೋಗಿದ್ದು ರಾಜ ಮಾರ್ಕೆಟ್ ಹತ್ರ. ಏನಕ್ಕೆ ಹೋಗಿದ್ವಿ ಅಂತ ಅಂದ್ಬಿಟ್ಟು ನಾನು ಲಾಸ್ಟಲ್ಲಿ ಹೇಳ್ತೀನಿ. ಲಾಸ್ಟ್ವರೆಗೂ ನೋಡಿದ್ವಿ. ವಿತಿನ್ 1.5 ಅವರ್ 2 ಅವರ್ಗೆಲ್ಲ ಮನೆಗೆ ಬಂದಿದ್ವಿ. ಬಿಸಿಲು ಅಪ್ಪ. ಹೋಗಿ ಬರೋ ಅಷ್ಟೊತ್ತಿಗೆ ಆಯಿತು 1:30 ಆಗಿದೆ ಟೈಮು. ಬೆಳಗ್ಗೆ ಹೋಗಿದ್ದು 10:45ಗೆ ಹೋಗಿದ್ದು ಒಂದೇ ಅಂಗಡಿಗೆ. ಬಂದದ್ದು 1:30 ಆಯಿತು. ಸಖತ್ತು ಟ್ರಾಫಿಕ್ಕು, ಬಿಸಿಲಂತೂ ಸಖತ್ತಿದೆ ಬಿಸಿಲು. ಇನ್ನೂ ಶಿವರಾತ್ರಿ ಹಬ್ಬ ಕೂಡ ಮುಗ್ದಿಲ್ಲ. ಜೊತೆ ಬಿಸಿಲು ಹೆಂಗಿರುತ್ತೋ ಗೊತ್ತಿಲ್ಲ. ಸೊ ನಾನು ಬಂದು ಏನು ರೀಸನ್ ನಾವು ಚಿಕ್ಕಪೇಟೆಗೇ ಹೋಗಿ ತಗೊಳ್ಳೋದು ಯಾಕೆ ಅಂದರೆ ಹೋಲ್ಸೇಲಲ್ಲಿ ನಮಗೆ ಸಿಗುತ್ತೆ. ಮತ್ತು ಡಿಸೈನ್ಸ್ ಕೂಡ ಯಾವುದೇ ಬಟ್ಟೆ ಆಗಲಿ ಎಲ್ಲನೂ ನಾವು ಚಿಕ್ಕಪೇಟೆಲ್ಲೇ ತೊಗೊಳ್ಳೋದು. ನಮ್ಮ ಮನೆ ಹತ್ತಿರ ಒಂದು ಅಡ್ವಾಂಟೇಜು ಅದರಿಂದನೇ ಮೇನ್ ನಾವು ಹೋಗ್ತೀವಿ. ಆಮೇಲೆ ನೋಡಿ, ಇದು ಬಂದು ನಾವು ಇದು ನಾರ್ಮಲ್ ಫ್ಯಾನ್ಸಿ ಸ್ಟೋರಲ್ಲಿ ತೊಗೊಂಡ್ರೆ 90 ರುಪೀಸಿಂದ 100 ರುಪೀಸ್ ಚಾರ್ಜ್ ಅಂತೂ ಮಾಡ್ತಾರೆ ನಮ್ಮ ಮನೆ ಹತ್ತಿರ. ಸೊ ನಾನು ಇದನ್ನೇ ಹಂಗೆ ಹೋಗಿದ್ದೆ ಅಲ್ವಾ, ಸರಿ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡೆ. ಬರೀ 50 ರುಪೀಸ್ಗೆ ಕೊಟ್ಟರು. ಇವಾಗ ಭರತನಾಟ್ಯ ಸೆಟ್ಟು ಅಷ್ಟೇ. ನಾವು ನಾರ್ಮಲ್ ಫ್ಯಾನ್ಸಿ ಸ್ಟೋರಲ್ಲಿ ತೊಗೊಂಡ್ರೆ ಬಂದು ಒಂದು 2500ಇಂದ ಅದು ನಿಜ ಹೇಳ್ತಿದ್ರು, ಅದು ಫುಲ್ ಸೆಟ್ಟು. ಸೊ ನಮಗೆ ಚಿಕ್ಕಪೇಟೆಗೆ ಹೋಗೋದಂದರೆ ಅದೇ ರೀಸನ್ನು. ಹಾಫ್ ಇಲ್ಲ ಅಂದ್ರೂ ಒಂದು 25% ಅದು ನಾವು ಸೇವಿಂಗ್ಸ್ ಮಾಡ್ಕೋಬೋದು. ಬಟ್ ಒಂದೇನಂದರೆ ಟೈಮ್ ವೇಸ್ಟ್ ಆಗುತ್ತೆ ಅಷ್ಟೇ. ಬಟ್ ಅಮೌಂಟ್ ಅಂತೂ ನಾವು ನಿಜ ಸೇವ್ ಮಾಡ್ಬೋದು. ಸೊ ಅದೇ ರೀಸನ್ಗೆ ನಾನು ಒಂದು ಬಟ್ಟೆ ಆಗಲಿ ಏನೇ ತೊಗೋಬೇಕಂದ್ರೂ ಚಿಕ್ಕಪೇಟೆನೇ ಹೋಗೋದು. ಹೆಂಗೂ ಫ್ರೀ ಇದ್ದೇನೆ ತಾನೇ ಹೋಗ್ತೀವಿ ಅಂಗಡಿಗೆ. ಅರ್ಜೆಂಟ್ ಅಂದರೆ ಏನು ಮಾಡೋಕ್ಕಾಗಲ್ಲ. ಸೊ ನಾಳೆಗೆ ಅಂದ್ಬಿಟ್ಟು ನಾನು ಹೋಗಿದ್ದಿದ್ದು. ಬಟ್ ಓಕೆ, ಅಲ್ಲಿ ನೀವು ತೊಗೋಬೋದು, ಎಲ್ಲನೂ ಸಿಗುತ್ತೆ. ಬರೀ ನೀವು ಒಂದು ಐಟಮ್ ಅಂತಲೇ ಹೋಗೋದಿಲ್ಲ. ಏನಾದರೂ ಪ್ಲ್ಯಾನಿಂಗ್ಸ್ ಇದ್ದರೆ ಕೂಡ ನೀವು ಆರಾಮಾಗಿ ಹೋಗಿ ತೊಗೊಂಡು ಬರ್ಬೋದು. ಬಟ್ ಸ್ವಲ್ಪ ಓಡಾಡಿ ಹುಡುಕಬೇಕಾಗುತ್ತೆ. ಬಟ್ ನಿಮಗೆ ಬೇಕಾಗಿರೋದಂತೂ ಖಂಡಿತ ಐಟಮ್ ಸ್ಯಾಟಿಸ್ಫೈ ಆಗುತ್ತೆ ನಿಮಗೆ ಅಂತ ನನ್ನ ಒಪಿನಿಯನ್ನು. ಸೊ ಅದಿತಿಗೆ ಭರತನಾಟ್ಯ ಅದು ಸೆಟ್ ಯಾವಾಗೂ ನಾನು ರೆಂಟ್ಗೆ ತೊಗೊತಾ ಇದ್ದೆ. ಸೊ ಸುಮ್ಮನೆ ರೆಂಟ್ಗೆ ಯಾಕೆ ದುಡ್ಡು ವೇಸ್ಟ್ ಮಾಡೋದು ಅಂದ್ಬಿಟ್ಟು ಓನಾಗೆ ತೊಗೊಳ್ಳೋಣ ಅಂದ್ಬಿಟ್ಟು ಹೋಗಿದ್ದಿದ್ದು ಮೇಯ್ನಾಗಿ ಚಿಕ್ಕಪೇಟೆಗೆ ಇವತ್ತು. ಸೊ ಇದು ಬಂದು ಆಯಿತು ಆಲ್ಮೋಸ್ಟ್ 1.5ಇಂದ 2ವರೆಗೂ ಆಯಿತು. ಸೊ ಇರಿ ತೆಗೆದು ತೋರಿಸ್ತೀನಿ. ಇದು ನೋಡಿ, ಲಾಂಗ್ ಹಾರಮ್ಮು ನಾನು ಮುತ್ತಿನಲ್ಲೇ ತಗೊಂಡೆ. ಅಲ್ಲಿ ಕುಂದನ್ಸ್ದು ಇದೆ, ಬಟ್ ಭರತನಾಟ್ಯಗೆ ಇದೆ ಹೈಲೈಟಾಗಿ ಕಾಣುತ್ತೆ ಅಂತ ಹೇಳಿ. ನೆಕ್ಸ್ಟು ಇದು ತೋಳು ಬತ್ತಿ ನೋಡಿ, ಎಷ್ಟು ಗ್ರ್ಯಾಂಡಾಗಿದೆ ಅಲ್ವಾ, ಸೂಪರಾಗಿ ಅನಿಸ್ತು. ಮತ್ತು ಗೆಜ್ಜೆ ಎಲ್ಲ ಇತ್ತು, ಅದಕ್ಕೆ ನಾನು ಇದು ತಗೊಂಡೆ. ಮತ್ತು ಇದು ನೆಕ್ಲೇಸು, ಮತ್ತು ಓಲೆ ಜುಮ್ಕಿ, ಮಾಟಿ. ಇದು ಬಂದು ನೋಡಿ, ಇದು ಸೂರ್ಯಚಂದ್ರ ಅಂತಾರಲ್ಲ ಅದು. ಮತ್ತು ಇದು ಪಾಪಡಿ ಬೊಟ್ಟಿಗೆ ಫುಲ್ ಹೆಡ್ಡೆಡ್ ಪಾಪಡಿ ಬೊಟ್ಟು ಇದೆ. ಒಂದು ಜಡೆಬಿಲ್ಲೆ ಕೂಡ ಇದೆ. ನಾನು ಇಷ್ಟು ಅವಳು ಇನ್ನೂ ಚಿಕ್ಕವಳಿದ್ದಾಳಲ್ವ, ಹೆವಿ ಆಗುತ್ತೆ ಅಂತ ಹೇಳಿ ಇದೊಂದು ಸಿಂಗಲ್ ಪಾಪಡಿ ಬೊಟ್ಟು ತೊಗೊಂಡೆ. ಚೆನ್ನಾಗಿದೆ ಅಲ್ವ ಡಿಸೈನ್, ಇದು ಗ್ರ್ಯಾಂಡಾಗಿ ಕಾಣುತ್ತೆ. ಇದೊಂದೇ ಹಾಕಿದ್ರೆ ಅಂದ್ಬಿಟ್ಟು ಇದೊಂದು ತಂದೆ. ಆಮೇಲೆ ಇದು ಮೂಗ್ನತ್ತು, ಗೊತ್ತಿಲ್ಲ ಎಷ್ಟು ಹಾಕೋತಾಳೋ, ಯಾವಾಗೂ ನೋವು ಅಂತಾಳೆ. ನೋಡೋಣ ಅಂತ ತಂದಿದ್ದೀನಿ. ಸೊ ನಾಳೆ ಅದಿತಿದು ಪರ್ಫಾಮೆನ್ಸ್ ಇದೆ ಅವ್ರದ್ದು ಅಕಾಡೆಮಿಯಿಂದ, ಅದಕ್ಕೇ ಇರಲಿ ಅಂತ ನಾನು ತೊಗೊಂಡು ಬಂದೆ. ಸೊ ಅದಿತಿಗೋಸ್ಕರನೇ ಅವ್ರದ್ದು ಚಿಕ್ಕಪೇಟೆಗೆ ಹೋಗಿದ್ದೆ. ಯಾಕಂದರೆ ಇವತ್ತು ಸ್ಯಾಟರ್ಡೇ ಇದ್ದಿದ್ದರಿಂದ ಸ್ಕೂಲ್ ಕೂಡ ಹಾಲಿಡೇ ಇತ್ತು, ಅದಕ್ಕೆ ಹೋಗಿದ್ದೆ. ಸೊ ಇವತ್ತು ಚಿಕ್ಕಪೇಟೆ ಶಾಪಿಂಗ್ ಆಯಿತು. ಮತ್ತು ನಾಳೆ ಸಂಡೇ ಅಲ್ವಾ, ಮತ್ತು ನಾಳೆ ಬೆಳಗ್ಗೆ ಹೋಗಿ ತರೋಕ್ಕೆ ಭಾಳ ರಶ್ ಇರ್ತಾರೆ ಅಲ್ಲಿ ಕೂಡ. ಮತ್ತು ಈವ್ನಿಂಗ್ ಅಷ್ಟೊತ್ತಿಗೆ ನಮಗೂ ರೆಡಿ ಆಗೋಕ್ಕೆ ಟೈಮ್ ಇರಲ್ಲ ಅಂದ್ಬಿಟ್ಟು ಸ್ಕೂಲ್ ಹಾಲಿಡೇ ಇತ್ತಂತ ಹೋಗಿ ತೊಗೊಂಡು ಬಂದೆ.
ಸೊ ನಾಳೆಗೆ ಮತ್ತೆ ಡ್ಯಾನ್ಸ್ ಪರ್ಫಾಮೆನ್ಸ್ಗೆ ಬಟ್ಟೆ ಎಲ್ಲ ಅವ್ರ ಮ್ಯಾಮೇ ಕೊಡ್ತಾರೆ. ಸೊ ಮತ್ತು ಹೇರ್ ಸ್ಟೈಲ್ ಎಲ್ಲ ನಾನೇ ಮಾಡಬೇಕು ಲಾಸ್ಟ್ ಟೈಮ್ ಥರ. ಸೊ ಈ ಸಲ ಪರ್ಫಾಮೆನ್ಸ್ ಯಾವ ಥರ ಇರುತ್ತೆ ಅವಳದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇನ್ನು 1:30 ಆಯಿತು. ನಾನು ಊಟ ಮಾಡೋಷ್ಟೊತ್ತಿಗೆ ಬರ್ತಾರೆ ನಮ್ಮ ಸೈನ್ಯ ಟ್ಯೂಷನ್ ಮಕ್ಕಳು. ಸೊ ನನ್ನ ರೊಟೀನ್ ಮತ್ತೆ ಹಂಗೆ ಸ್ಟಾರ್ಟ್ ಆಯಿತು ಮಾರ್ನಿಂಗೆ. ಅವ್ರಿಗೆ ಎಂಡ್ ಆಗೋದು ಮತ್ತು ಟ್ಯೂಷನ್ನು ಮೇಕಪ್ ಕ್ಲಾಸ್ ಅನ್ನೋದ್ರಲ್ಲೇ ಮುಗ್ದೋಗುತ್ತೆ. ಸೊ ಈ ಥರ ಇತ್ತು. ಫುಲ್ ಬಿಸಿಲು, ಸಖತ್ ಟಯರ್ಡ್ ಆಗಿದೆ ಇವತ್ತು. ಓಕೆ ಬಾಯ್, ನೆಕ್ಸ್ಟ್ ವೀಡಿಯೋದಲ್ಲಿ ನೋಡೋಣ. ಬಾಯ್.